ಎರಡನೇದು ಅಧ್ಯಕ್ಷರೇ, ನಾನು ರಾಜಣ್ಣ ಅವರಿಗೆ ಒಂದು ವಿನಂತಿ ಮಾಡ್ತೀನಿ. ಈ ಕಾನೂನು ತಂದಿದ್ರಿ, ಇದು ಸಫಲ ಆಗಬೇಕು ಮತ್ತು ಎಲ್ಲರಿಗೂ ಇದರಿಂದ ಲಾಭ ಸಿಗಬೇಕು. ಅದಕ್ಕೆ ಈಗ ಈ ಕಾನೂನು ಬರ್ತದಂತ ತಿಳ್ಕೊಂಡು ಭಾಳಷ್ಟು ಜನ ಈಗಾಗಲೇ ಕೋಡ್ ಆಫ್ ಕಂಡಕ್ಟ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಈ ಕಾನೂನಿನಿಂದ ಮುಂಚೆನೇ ನಾವು ಚುನಾವಣೆ ಮಾಡಿಕೊಂಡು ಈ ಕಾನೂನು ನಮಗೆ ಅನ್ವಯ ಆಗಬಾರ್ದು ಅಂತಕ್ಕಂಥದ್ದು. ಅದಕ್ಕೆ ನಾನು ಅವರಿಗೆ ವಿನಂತಿ ಮಾಡ್ಕೋತೀನಿ, ನಿಮ್ಮ ಹತ್ರ ಅಧಿಕಾರ ಇದೆ, ಅಧಿಕಾರಿಗಳು ಹೇಳ್ರಿ, ಅಧಿಕಾರಿಗಳು ನಿಮ್ಮನ್ನು ದಾರಿ ತಪ್ಪಿಸುವಂಥ ಕೆಲಸನೂ ಮಾಡ್ಬೋದು. ಬರಲ್ಲ ರೀ ಅಂತ ಹೇಳಿ, ನಿನಗೆ ಮಾಡಲ್ಲ, ಹಿಂದಿನವ್ರಿಗೆ ಮಾಡಿದ್ದಾರೆ. ಉದಾಹರಣೆ ನಿನಗೆ ಹೇಳಕತ್ತೀನಿ, ನಿನಗೆ ಯಾರು ಮಾಡೋಕ್ಕಾಗಲ್ಲ, ನಾನು ಮಾಡೋಕ್ಕಾಗಲ್ಲ, ಇನ್ನು ಅವ್ರೇನು ಮಾಡ್ತಾರೆ ಪಾಪ. ಅದು ನೆಕ್ಸ್ಟ್ ವಿಷಯ ಸರ್, ಮುಖ್ಯವಾದದ್ದು ಹೇಳ್ತಾ ಇದ್ದೀನಿ. ಈಗೇನು ಕೋಡ್ ಆಫ್ ಕಂಡಕ್ಟ್ ಮಾಡಿದ್ದಾರೆ, ಹಿಂದೆ ಸಾಕಷ್ಟು ಜನ ಬಸವರಾಜ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ಕರೋನಾ ಬಂದಿತ್ತು. ಅವಾಗ ನೀವೇನು ಮಾಡ್ರಿ, ಎಲ್ಲ ಸಹಕಾರಿ ಸಂಘಗಳ ಚುನಾವಣೆ ಮುಂದೆ ಹಾಕಿದ್ರಲ್ಲ. ಅವತ್ತೂ ಅಧಿಕಾರಿಗಳು ಹೇಳಿದ್ರು, ಇದ್ರನ್ನ ಒಂದ್ಸರಿ ಇಲೆಕ್ಷನ್ ಘೋಷಣೆ ಆದರೆ ಮುಂದೆ ಹಾಕಕ್ಕೆ ಬರಲ್ಲ ಅಂತೆ, ಕೋರ್ಟ್ ಅದನ್ನು ಒಪ್ಪೋದಲ್ಲ ಅಂತ. ನಮ್ಮಲ್ಲಿ ಕಾನೂನು ಇದೆ, 121 ಇದೆ, ಅದನ್ನು ಬಳಸ್ಕೊಳ್ರಿ. ಯಾವ್ಯಾವ ಚುನಾವಣೆ ಘೋಷಣೆ ಮಾಡಿದಾರಲ್ಲ ಅದ್ರನ್ನ ಚುನಾವಣೆಯನ್ನು ಮುಂದೆ ಹಾಕ್ರಿ. ಈ ಕಾನೂನು ಇಂಪ್ಲಿಮೆಂಟ್ ಆದ್ಮೇಲೆ, ಈ ಕಾನೂನು ಜಾರಿಗೆ ಬಂದ ಮೇಲೆ ಆ ಚುನಾವಣೆ ಮಾಡಿಸ್ತಕ್ಕಂಥ ಕೆಲಸವನ್ನ ಸಹಕಾರಿ ಸಚಿವರು ಮಾಡಬೇಕು ಅಂತ ಹೇಳಿ ನಂದೊಂದು ವಿನಂತಿ. ರಿಸರ್ವೇಶನ್ ಹೇಳಲೇ ಇಲ್ಲ ನೀವು. ಇರಬೇಕು ಬೇಡ ಅಂತ ನಿಮಗೆ ಆತಂಕದ ಬಗ್ಗೆ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ನಿಮ್ಮ ಆತಂಕದ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದೀನಿ, ನೀವು ಅರ್ಥ ಮಾಡ್ಕೊಳ್ಳಿಲ್ಲ. ಬ್ಯಾಂಕಲ್ಲಿ ಮಾಡ್ತಾರೆ, ನಿಮ್ಮ ಡಿಪಾಸಿಟ್ ಮಾಡಲ್ಲ ದೇವೇಗೌಡ್ರೆ, ನಾನು ನಿಮ್ಮ ಆತಂಕದ ಬಗ್ಗೆ ಹೇಳಿದ್ದೀನಿ, ನೀವು ಅರ್ಥ ಮಾಡ್ಕೊಳ್ಳಿಲ್ಲ. ಫ್ಯಾಕ್ಸ್ಗಳಿಗೆ ರಿಸರ್ವೇಶನ್ ಬೇಕಾ ಬೇಡ? ಅಧ್ಯಕ್ಷರೇ, ಅವ್ರು ಹೇಳಿದಾರೆ, ನೀವ್ ಹೇಳಿದ್ದು ಕೇಳಿದಿವಿ, ಅವ್ರು ಹೇಳಿದ್ದು ಕೇಳಿ. ನಿಮ್ಮನ್ನು ಕಿತ್ತಾಕ್ತಾರೆ. 2-3 ಪಾಯಿಂಟ್ ಮಾತ್ರ. ಆಯ್ತು ಆಯ್ತು, ಜಿದ್ದೇಗೌಡ ಆಯ್ತು.